ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾವು RR ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ನೆಲಮಂಗಲದ ಹತ್ರ ಇರುವ RR ರೆಸಾರ್ಟ್ಗೆ. ಸೊ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದ್ದೀವಿ, ಹಾಗೆ ನಮ್ಮ ಫ್ರೆಂಡ್ ಫ್ಯಾಮಿಲಿನೂ ಬರುತ್ತೆ. ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ, ಹೋಗಿ ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲನೂ. ಅಂದರೆ ನನಗಿಂತಲೂ ಒಂದು ಬ್ಯಾಚ್ ಹಿಂದೆ ಒಂದೇ ಸ್ಕೂಲಲ್ಲೇ ಓದಿರೋದು ನಾನು, ಅವಳು ತುಂಬ ಕ್ಲೋಸು ನನಗೂ ಅವಳಿಗೂ, ತುಂಬ ಫ್ರೆಂಡ್ಶಿಪ್ ತುಂಬ ದಿನದಿಂದ. ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರೆ RR ರೆಸಾರ್ಟ್ಗೆ ಹೋಗ್ಬಿಟ್ಟು ಹಾಗೆ ನೆಲಮಂಗಲ ಅಂತೀನಿ, ನಂದಿ ಹಿಲ್ಸ್ಗೆ ಮತ್ತು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ 3 ನೋಡ್ಕೊಂಡು ಬರೋದು, ಮಕ್ಕಳಿಗೆ ರಜೆ ಇದೆ ಅಂತ ಹೇಳಿದ್ಲು. ಹಾಗಾಗಿ ಈಗ ಹೊರಟಿದ್ದೀವಿ. ಮನೆಯಿಂದ ಒಂದು ಸ್ವಲ್ಪ ದೂರ ಬಂದ್ವಿ, ನಮ್ಮ ಹಸ್ಬೆಂಡ್ ಎಲ್ಲ ಹೋದರು, ಮನೆ ಹತ್ರ ಹೋದ್ರು, ಮತ್ತೇನೋ ಬಿಟ್ಟು ಬಂದಿದ್ದೆ ತಗೊಂಡು ಬರೋಕ್ಕೆ ಹೋದರು. ಈಗ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇರೋದು, ಪಕ್ಕದೂರಲ್ಲೇ ಓಬಳಾಪುರ ಅಂತ, ಆ ಊರಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ತೋರಿಸ್ಕೊಡ್ತೀನಿ, ನಿನಗೂ ಅವಳ ಪರಿಚಯ ಮಾಡಿಸ್ಕೊಡ್ತೀನಿ ನಮ್ಮ ಫ್ರೆಂಡ್ನ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಈಗ ಹೊರಡೋಣ. ನೋಡಿ ಬಂದ್ವಿ ಓಬಳಾಪುರ, ಇದೇ ನಮ್ಮ ಫ್ರೆಂಡ್ ಮನೆ ಹೇಳಿದ್ನಲ್ಲ. ಅಲ್ಲಿಂದ ಹೊರಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನಾವು ಆಗಲೇ ಬಂದು ಸ್ವಲ್ಪ ಹೊತ್ತು ಮಾತಾಡಿ ಈಗ ಮತ್ತೆ ನಿಮ್ಗೆಲ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಇವ್ರ ಮನೆ ಹೋಮ್ ಟೂರ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆಗ ಜಾತ್ರೆಲೆಲ್ಲ ಕರೆದಿದ್ಲು, ನಾನು ಹೋಮ್ ಟೂರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮನೆ ತುಂಬ ಫುಲ್ ಎಲ್ಲ ರಿಲೇಷನ್ಸ್ ಎಲ್ಲರೂ ಇದ್ದರು. ಇನ್ನು ಅವ್ರ ಮಧ್ಯೆ ಯಾವ ಥರ ವೀಡಿಯೋ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಬೇಡ, ಯಾವಾಗಲಾದರೂ ಫ್ರೀ ಟೈಮಲ್ಲಿ ಬರ್ತೀನಿ ಅಂತಂದು ಹೇಳಿದೆ. ಈಗ ಸ್ವಲ್ಪ ಅವರು ಹೊರಡೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಅಂದ್ರಲ್ಲ, ಹಂಗಾಗಿ ಸ್ವಲ್ಪ ಫ್ರೀ ಆಗಿದ್ದೀನಿ ಈಗ ಅಂತ ಹೇಳ್ಬಿಟ್ಟು. ಮನೆಯಲ್ಲೂ ಯಾರೂ ಇರಲಿಲ್ಲ, ಹಂಗಾಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ರಫಾಗಿ ಹತ್ರ ತೋರಿಸ್ತಾ ಇದ್ದೀನಿ ಮನೇನ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು ಮನೆ. ನೋಡಿ ಈ ಕಡೆ ಬೆಡ್ರೂಮ್ಸು, 2 ಬೆಡ್ರೂಮ್ಸು, ಒಂದು ಹಾಲು, ಒಂದು ಕಿಚನ್ನು, ಬಾತ್ರೂಮ್ ಒಳಗಡೆನೇ ಇದೆ. ಸೊ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಹಳ್ಳಿ ಕಡೆ ಯಾವ ಥರ ಇರಬೇಕೋ ಸಾಕು, ಇಷ್ಟು ಮಟ್ಟಿಗೆ ಇದ್ದರೆ ಮನೆ ಸಾಕು ಹೆಣ್ಮಕ್ಳಿಗೆ. ಆದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಮನೆಯಲ್ಲೇ ಇರೋರಾದರೆ ಮೇಂಟೈನ್ ಮಾಡ್ಬೋದು. ಇವರು ತೋಟ ಎಲ್ಲ ಐತಲ್ಲ, ತೋಟದ ಕೆಲಸ ಎಲ್ಲ ಮಾಡ್ತಾಯಿರ್ತಾರೆ, ಹಂಗಾಗಿ ಅಲ್ಲೂ ಇಲ್ಲೂ ಮಾಡ್ಕೋಬೇಕಂದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಆದರೂ ಮನೆ ಇರಲೇಬೇಕಲ್ಲ, ಹಾಗಾಗಿ ಮನೆಗೂ ಐಟಮ್ ಎಲ್ಲ ತಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ, ನನಗೇನು ಇಷ್ಟ ಆಯಿತು. ಅದಕ್ಕೆ ಈಗ ಕಿಚನಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾಳೆ ಎಲ್ಲನೂ. ಆದರೂ ಸ್ವಲ್ಪ ಎಲ್ಲ ಮನೆಗೆ ಎಲ್ಲ ಸ್ವಲ್ಪ ಎಲ್ಲದಲ್ಲೇ ಐತೆ, ವೀಡಿಯೋ ಏನಕ್ಕೆ ಮಾಡ್ತೀಯ, ಆಮೇಲೆ ನಾನು ನೀಟಾಗಿ ಜೋಡಿಸಿದ್ಮೇಲೆ ಮಾಡೋ ಅಂತ ಅಂದ್ಲು. ಏನಿಲ್ಲ ಪರವಾಗಿಲ್ಲ, ಎಲ್ಲರೂ ನೋಡೋರೆಲ್ಲ ಏನು ಕ್ಲೀನಾಗಿ ಇಟ್ಕೊಂಡಿದ್ರೆ ಏನಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ರೈತರು ಅಂದರೆ ಎಷ್ಟು ಕೆಲಸ ಇರುತ್ತೆ ತೋಟದಲ್ಲೂ ಹೊಲದಲ್ಲೂ ಮನೆಯಲ್ಲೂ ಅನ್ನೋದು ಅಡ್ಜಸ್ಟ್ ಮಾಡ್ಕೊತಾರೆ ಬಿಡು ಅಂತಂದು ಹೇಳ್ಬಿಟ್ಟು ನಾನೇ ಹೇಳ್ಬಿಟ್ಟು ತಗೊಂಡೆ ವೀಡಿಯೋ. ನೋಡಿ ಇದು ಬೆಡ್ರೂಮು, ಅದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮು, ಆ ಥರ ರಫಾಗಿ ತೋರಿಸಿದ್ದೀನಿ ಅಷ್ಟೇ ಮನೆ. ಈಗ ಅದೆಲ್ಲ ಆಯಿತು, ಈ ಹಾಲಲ್ಲಿ ಈ ಥರ ಪಾಟಲ್ಲಿ ಇದು ಹಾಕಿಟ್ಟಿದ್ಲು ಹೂವೆಲ್ಲನೂ. ಸೊ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ಥರ ಇಟ್ಟರೆ. ನನಗಂತೂ ತುಂಬ ಇಷ್ಟ ಆಯಿತು. ನನಗೂ ಈ ಥರ ಒಂದು ಮನೆ ಕಟ್ಟಬೇಕು ಅಂತ ಆಸೆ, ಆದರೆ ನೋಡೋಣ ಈ ಲೈಫಲ್ಲಿ ಆಗುತ್ತೋ ಇಲ್ವೋ ಅನ್ನೋದು. ಯಾಕಂದರೆ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ನಾವು ಅಂದ್ಕೊಂಡಿದ್ದು ಆಗಂಗಿದ್ರೆ ಇನ್ಯಾಕಿರೋದು ಚಿಂತೆ ಹೇಳಿ. ಎಲ್ಲರೂ ಏನೇನು ಅಂದ್ಕೊಳ್ಳೋರು ಅದೆಲ್ಲ ನೆರವೇರಿಸ್ಬಿಡೋರು. ಹಂಗಾಗಿ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ಎಲ್ಲ ದೇವ್ರಿಟ್ಟಂಗೆ ಆಗುತ್ತೆ. ಸುಮ್ಮನೆ ಆಸೆ ಅಷ್ಟೇ. ಇರಲಿ, ಯಾರ್ಯಾರ ಲೈಫಲ್ಲಿ ಏನೇನು ಆಗಬೇಕೋ ಅದೆಲ್ಲ ಆಗುತ್ತೆ. ಏನು ಯೋಚನೆ ಮಾಡೋದು ಬೇಡ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇರೋ ಅಷ್ಟು ದಿನ ಇರೋದ್ರಲ್ಲೇ ಖುಷಿಯಾಗಿರೋದು ಅಂತಂದು ಹೇಳ್ಬಿಟ್ಟು ನಾನು ಆ ಥರ ಡಿಸೈಡ್ ಮಾಡಿಬಿಡ್ತೀನಿ. ಈ ಮಧ್ಯೆ ಯಾವುದಕ್ಕೂ ಏನಕ್ಕೂ ಹೆಚ್ಚಾಗಿ ಆಸೆ ಪಡೋಕ್ಕೆ ಹೋಗೋಲ್ಲ. ಯಾಕಂದರೆ ಆಸೆ ಪಟ್ಟಿದ್ದೆಲ್ಲ ಸಿಕ್ಕಿಬಿಟ್ಟು ಆಮೇಲೆ ಎಲ್ಲ ಹೊರಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಆಸೆನೇ ಪಡಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ನಮಗಿರಲ್ಲ, ಅದರಲ್ಲಿ ಆಸೆ ಪಟ್ಕೊಂಡು ಕೂತ್ಕೊಂಡ್ರೆ ನಿರಾಸೆನೇ ಆಗೋದು ಅಂತ ನನ್ನ ಅನಿಸಿಕೆ. ಅದಾದಮೇಲೆ ಬಂದ್ವಿ, ಪಾವಗಡಲ್ಲಿ ನಿಲ್ಲಿಸಿದ್ವಲ್ಲ ಗಾಡಿಯಲ್ಲಿ, ಟೀ ಎಲ್ಲ ಕುಡಿದು ಆಮೇಲೆ ಒಂದು ಕೂಲ್ ಡ್ರಿಂಕ್ಸ್ ಬಾಟ್ಲೆಲ್ಲ ತೊಗೊಂಡ್ವಿ, ಕಾರಲ್ಲಿ ಕುಡಿಯೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈಗ ನೆಲಮಂಗಲ ಡೈರೆಕ್ಟ್ ಬಂದಿದ್ದೀವಿ. ಇನ್ನು ಮಧ್ಯೆ ಎಲ್ಲೂ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಇದೇ ನೋಡಿ ನಾನು ಹೇಳ್ತಾ ಇದ್ನಲ್ಲ RR ರಿಟ್ರೀಟ್ ಅಂತ, RR ರೆಸಾರ್ಟ್ ನೆಲಮಂಗಲ ಶ್ರೀನಿವಾಸಪುರದಲ್ಲಿ ಇದಿರೋದು. ರೂಟ್ ಮ್ಯಾಪ್ ಹಾಕ್ಕೊಂಡೆ ಬಂದ್ವಿ, ನಮಗೇನು ಗೊತ್ತಿರಲಿಲ್ಲ, ಮುಂಚೆ ಎಲ್ಲೂ ಬಂದಿರಲಿಲ್ಲ. ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಈ ಥರ ವೆಲ್ಕಮ್ ಮಾಡ್ತಾಯಿದ್ದಾರೆ ಬುದ್ಧ ಅವರು ಎಂಟ್ರೆನ್ಸಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಆ ಪ್ಲೇಸ್ ನೋಡೋದಕ್ಕೆ. ನೋಡಿ ಈಗ ಹತ್ರದಿಂದ ತೋರಿಸ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿದೆ, ಇಲ್ಲಿ ನೀರೆಲ್ಲ ಬರ್ತಾ ಇರುತ್ತೆ. ಹಾಗೆ ನಾವು ಎಂಟ್ರೆನ್ಸಲ್ಲಿ ರಿಸೆಪ್ಷನಲ್ಲಿ ಮಾತಾಡ್ಸಿದ್ವಲ್ಲ, ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. 1 ಮೆಂಬರ್ಗೆ ಬಂದುಬಿಟ್ಟು 1100 ತೊಗೊತಾರೆ. ಅದು ಚಿಕ್ಕ ಮಕ್ಕಳಾದರೆ, ಅಂದರೆ 5 ವರ್ಷದ ಒಳಗಡೆ ಇರೋರಿಗಾದರೆ ಹಾಫ್ ಚಾರ್ಜ್ ಹಾಕ್ತಾರೆ. ಇನ್ನು 10 ವರ್ಷದ ಮೇಲೆ ಆ ಕಡೆ ಬಂದರೆ ಫುಲ್ ಚಾರ್ಜೇ ಹಾಕ್ತಾರೆ. ನಮ್ಮ ಮಾನ್ವಿಕು, ನನ್ನ ಅಳಿಯ ಬಂದಿದ್ದಾನಲ್ಲ, ಅವ್ನಿಗೆ ಆಫ್ ಹಾಕಿದ್ರು. 6 ವರ್ಷ ಅವನಿಗೆ 550 ತೊಗೊಂಡ್ರು ಅವನಿಗೆ. ನಮ್ಮೆಲ್ರಿಗೂ 1100. 1100 ಹೋದರೆ ಹೋಗಲಿ, ನಿಜವಾಗ್ಲೂ ಇಲ್ಲಿ ಬಂದರೆ ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ. ಆದರೆ ಒಂದು ಸಲ ನೋಡೋಣ ಒಳಗಡೆ ಹೋಗಿ ಏನೇನಿರುತ್ತೆ ಏನೇನಿಲ್ಲ ಅಂತ ಅಂದ್ಬಿಟ್ಟು ನಾವು ಕಾರಲ್ಲಿ ಹಾಕ್ಬಿಟ್ಟು ಈಗ ಸ್ವಲ್ಪ ಸ್ವಿಮ್ ಮಾಡ್ತೀವಿ ಅಂತಂದರು. ಡೈರೆಕ್ಟಾಗಿ ಇವ್ರಿಗೆ ಸ್ವಿಮ್ಮಿಂಗ್ ಪೂಲೇ ಬೇಕು. ಕಾರಲ್ಲೇ ಹೇಳ್ತಾಯಿದ್ರು ನಮಗೆ, ಡೈರೆಕ್ಟಾಗಿ ನೀವೆಲ್ಲೂ ಕರ್ಕೊಂಡು ಹೋಗ್ಬೇಡ್ರಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡೋಗಲಿ. ಯಾಕಂದರೆ ಸ್ವಲ್ಪ ನಾವು ಬಂದಿದ್ದಾಗಲೇ ಒಂದು 3 o'clock ಆಗಿತ್ತು. ಆಮೇಲೆ ಬಿಸಿಲು ಹೊರಟೋಗುತ್ತೆ, ನಾವು ಈಜು ಹೊಡಿಬೇಕು ಫಸ್ಟು, ಇನ್ನು ಮಿಕ್ಕಿರೋ ಗೇಮ್ಸ್ ಎಲ್ಲ ಆಮೇಲೆ ಆಡೋದು ಅಂತಂದು ಹೇಳಿದ್ರು.
ಹಂಗಾಗಿ ನಾವು ಇನ್ನು ಮಕ್ಕಳ ಆಸೆ ಅಂತೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಇಷ್ಟನೇ ಅಲ್ಲ ನಮ್ಮ ಇಷ್ಟ. ಹಾಗಾಗಿ ಅವ್ರಿಗೋಸ್ಕರನೇ ಬಂದಿರೋದು ರೆಸಾರ್ಟ್ಗೆ. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಬೇರೆ ಕಡೆ ಎಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಫಸ್ಟ್ ಇವ್ರ ಖುಷಿನೇ ನೆರವೇರಲಿ, ಇವ್ರ ಆಸೆ ಅಂತೆ ಆಗಲಿ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ಕಡೆ ನೋಡಿ ಪಾರ್ಟಿಷನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಚಿಕ್ಕ ಮಕ್ಕಳಿಗೆ, ಆ ಕಡೆ ಎಲ್ಲ ದೊಡ್ಡವರಿಗೆ. ಇಲ್ಲಿ ಮಾನ್ವಿಕು ಮತ್ತು ನನ್ನ ಫ್ರೆಂಡ್ ಮಗ ಚಿಕ್ಕವನು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಆ ಕಡೆ ಅರವಿಂದ್ ಅವ್ರಿಗೆಲ್ಲ ಈಜು ಬರುತ್ತಲ್ಲ ದೊಡ್ಡ ಸ್ವಿಮ್ಮಿಂಗ್ ಪೂಲಲ್ಲೇ, ಅಂದರೆ ದೊಡ್ಡವರೆಲ್ಲ ಈಜು ಹೊಡಿತಾರಲ್ಲ ಅದರಲ್ಲೇ ಆಡ್ತಾ ಇದ್ದಾರೆ. ನಾವು ಸ್ವಲ್ಪ ಹೊತ್ತು ಇವ್ರ ಹತ್ರ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದು. ಮಾನ್ವಿಕ್ಗಂತೂ ಎಕ್ಸ್ಪೀರಿಯೆನ್ಸು ಹೊಸ್ದಾಗಿದೆ. ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾನೆ ಆ ನೀರು ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡಿ. ಇದೇನಿದು ನಮ್ಮ ಅತ್ತೆ ಎಲ್ಲೋ ಹೊಸ ಕಡೆ ಕರ್ಕೊಂಡು ಬಂದಿದ್ದಾಳೆ ಅಂತ ಅವನಿಗೆ ಖುಷಿ. ಸೊ ನನ್ನ ತಮ್ಮ ಆ ಕಡೆ ಹಿಂಗೆಲ್ಲ ಬರೋಕ್ಕಾಗಲ್ಲ, ಯಾಕಂದರೆ ಅವರು ಹಸುಗಳು ಎಮ್ಮೆ ಇದೆಲ್ಲ ಇರುತ್ತಲ್ಲ ಅದೆಲ್ಲ ನೋಡ್ಕೋಬೇಕು. ಡೈಲಿ ಸಂಜೆ ಹಾಲು ಎಲ್ಲ ಕರೆದು ಡೈರಿಗೆ ಹಾಕ್ಬೇಕಲ್ಲ, ಅವ್ರಿಗೆ ಈ ಥರ ಬರೋಕ್ಕಾಗಲ್ಲ. ಹಂಗಾಗಿ ನನ್ನ ಹತ್ರ ಇರ್ತಾನೆ ಚೆನ್ನಾಗಿ ಅವನು. ಹಾಗಾಗಿ ನಾನೇ ಕರ್ಕೊಂಡು ಬಂದೆ. ನೋಡಿ ಇದು ಅರವಿಂದು ಮತ್ತು ನನ್ನ ಫ್ರೆಂಡ್ ದೊಡ್ಡ ಮಗ ಅವ್ರ ಚಿಕ್ಕಪ್ಪ, ಅವ್ರು ಇದರಲ್ಲಿ ಈಜು ಹೊಡಿತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನನಗಂತೂ ಈಜು ಬರೋಲ್ಲ. ಈಜು ಬಂದಿದ್ದರೆ ನಿಜವಾಗ್ಲೂ ನಾನು ಈಜು ಹೊಡಿಬೇಕು ಅಂತ ತುಂಬ ಆಸೆ ಇತ್ತು. ಅದು ಹೆಂಗೆ ಅಂದರೆ ನಾವು ಲಾಸ್ಟಲ್ಲಿ ತೋರಿಸ್ತೀನಿ. ನಾವು ಸ್ವಲ್ಪ ಹೊತ್ತು ಇಳಿದಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ, ಆದರೆ ಈಜು ಹೊಡಿಯೋಕ್ಕಾಗಲಿಲ್ಲ. ಅದು ಈಜು ಬಂದ್ರೇ ನಾನು ಸುಮ್ಮನೆ ಆ ಥರ ನೀರಲ್ಲಿ ಎಗರ್ಬಿಟ್ಟು ಆ ಥರ ಅಂದರೆ ನಾವು ಆರಾಮಾಗಿ ಅವ್ರ ಥರನೇ ಇರ್ತೀವಿ ಅಂದ್ಕೊಂತೀವಿ. ಆದರೆ ನಿಜವಾಗ್ಲೂ ನೀರಲ್ಲಿ ಇಳಿದ್ರೆ ಮುಳುಗೋಗ್ಬಿಡ್ತೀವಿ ಈಜು ಬಂದಿಲ್ಲ ಅಂದರೆ. ಸೊ ನಾನು ಹಂಗೆ ಅಂದ್ಕೊತಾ ಇದ್ದೆ ಅಷ್ಟೇ. ಈಗ ನೋಡಿ ಇವ್ರು ನಿಲ್ಲಿಸಿಲ್ಲ. ನಾವು ಹೋಗಿ 1.5 ಅವರ್ ಆದ್ರೂ ನಿಲ್ಲಿಸೇ ಇಲ್ಲ. ಇನ್ನೂ ಈಜು ಹೊಡಿತಾನೆ ಇದ್ದರು. ಆಟಾಡಲಿ, ಚೆನ್ನಾಗಿ ಬಿಸಿಲಿದೆಯಲ್ಲ ಚೆನ್ನಾಗಿ ಆಟಾಡಲಿ ಅಂತ ಹೇಳ್ಬಿಟ್ಟು. ಏನಂದರೆ ಭಾಳ ಜನ ಇದ್ದರು. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಅಂತಂದೆಲ್ಲ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಆಗಿಬಿಟ್ಟು ಅವರೊಂದು ಬ್ಯಾಚ್ ಈ ಥರ ಬಂದಿದ್ದರು. ಎಲ್ಲರೂ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಫ್ಯಾಮಿಲಿ ಅಂತಂದೆಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೂ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಬಂದರೆ. ನಾವಂತೂ ಇದು ಫಸ್ಟ್ ಟೈಮ್ ಬಂದಿರೋದು ರೆಸಾರ್ಟ್ಗೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತೂ. ನಾನು ಹೇಗಿರುತ್ತೆ ಏನೋ ಅಂತ ಮುಂಚೆನೇ ಅಂದ್ಕೊಂಡು ಬಂದೆ. ಯಾಕಂದರೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ವಿ, ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಚೆನ್ನಾಗೇ ಇತ್ತು ರಿವ್ಯೂ ಎಲ್ಲನೂ. ನಾವು ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ನಾವು ಯೂಟ್ಯೂಬಲ್ಲಿ ಆನ್ಲೈನಲ್ಲಿ ಇದೆಲ್ಲ ನೋಡ್ತಾ ಇರ್ತೀವಿ, ಅದು ಎಕ್ಸ್ಪೀರಿಯೆನ್ಸ್ ಅನಿಸಲ್ಲ. ನಾವು ಲೈವಲ್ಲಿ ನೋಡಿದ್ರೆ ತಾನೇ ಅದು ಯಾವ ಥರ ಇರುತ್ತೆ ಅನ್ನೋದು. ನೋಡಿರಿ ಇಷ್ಟೊತ್ತಿಗೆ ಸ್ವಿಮ್ಮಿಂಗ್ ಪೂಲಿಂದ ಹೊರಗಡೆ ಬಂದರು. ನಾವೇ ಹೇಳಿದ್ವಿ ಸಾಕು ಬನ್ನಿ ಬೇಗ, ಇನ್ನು ಬೇರೆ ಥರ ಗೇಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಆಡಬೇಕಲ್ಲ, ಇನ್ನು ಕತ್ಲೆ ಆಗೋದ್ರೆ ಇನ್ನಷ್ಟೇ. ನಾವೀಗ 3 ಗಂಟೆಗೆ ಬಂದಿರೋದು. 3 ಗಂಟೆಯಿಂದ ನಾವು 10 ಗಂಟೆವರೆಗೂ ಇರ್ಬೋದು ಇದರೊಳಗಡೆ ಅಷ್ಟೇ. ಅದು ಅಷ್ಟಕ್ಕೆ ಬುಕ್ ಮಾಡಿರೋದು ನಾವು. ಇನ್ನು ನೈಟ್ ಇರಬೇಕಂದ್ರೆ ಇಲ್ಲಿ ರೂಮ್ಸು ಮತ್ತು ಟೆಂಟ್ ಹೌಸ್ ಎಲ್ಲ ಇದೆ, ಅದಕ್ಕೆ ಚಾರ್ಜಸ್ ಬೇರೆ ಇರುತ್ತೆ. ನಾವು 1100 ಕೊಟ್ಟಿರೋದು ಅನ್ಲಿಮಿಟೆಡ್ ಫುಡ್ಡು ಮತ್ತು ಇದರಲ್ಲಿರುವ ಗೇಮ್ಸ್ ಆಡೋದಕ್ಕೆ ಅಷ್ಟೇ. ಫುಡ್ಡೆಲ್ಲ ಅವ್ರದ್ದೇ ಇರುತ್ತೆ. ನಾವು 1100 ಪೇ ಮಾಡಿದ್ರೆ ಇನ್ನು ಫುಡ್ಡು ಸ್ನ್ಯಾಕ್ಸ್ ಇರುತ್ತೆ, ಮತ್ತು 4:15 ಗಂಟೆಗೆ ಸ್ನ್ಯಾಕ್ಸ್ ಕೊಡ್ತಾರೆ. ಅದಾದಮೇಲೆ ನೈಟ್ 8 o'clock ಫುಡ್ ಕೊಡ್ತಾರೆ. ಊಟ ಅನ್ಲಿಮಿಟೆಡು, ನಾವು ಎಷ್ಟಾದರೂ ಊಟ ಮಾಡ್ಬೋದು. ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ, ಆರಾಮಾಗಿ ತಿನ್ಬೋದು. ವೆಜ್ ತಿನ್ನೋರು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು. ಈ ಥರ ಊಟನೂ ಚೆನ್ನಾಗಿರುತ್ತೆ, ಅಷ್ಟೊಂದು ಬ್ಯಾಡಾಗೇನಿರಲ್ಲ, ಪರವಾಗಿಲ್ಲ. ಊಟನೂ ಚೆನ್ನಾಗಿರುತ್ತೆ, ನನಗೇನು ಇಷ್ಟ ಆಯಿತು. ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ಅವರೆಲ್ಲ ಸ್ವಿಮ್ ಎಲ್ಲ ಮಾಡಿದ್ದಾಯ್ತಲ್ಲ, ಈಗ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಮತ್ತೆ ಸೈಕ್ಲಿಂಗು ಈ ಕಡೆ ಹೋಗೋಣ. ಅಡ್ವೆಂಚರ್ ಗೇಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಭಯ ಅನಿಸೋದು, ಇಲ್ಲಾಂದರೆ ಆಡ್ಬೋದಾಗಿತ್ತು. ನನ್ನ ಫ್ರೆಂಡ್ ಆಡೋಣ ಬಾ ಅಂದ್ಲು, ಅವಳಿಗೆ ಫುಲ್ಲು ಧೈರ್ಯ, ನನಗೆ ಸ್ವಲ್ಪ ಭಯ ಜಾಸ್ತಿ. ಹಂಗಾಗಿ ಇಲ್ಲ ನೀನು ಆಡು, ನಾನು ವೀಡಿಯೋ ತೆಗಿತೀನಿ ಅಂದರು. ಅವಳಿಲ್ಲ ನೀನು ಬಂದರೆ ಹೋಗ್ತೀನಿ ಅಂದ್ಲಲ್ಲ. ಹಂಗಾಗಿ ನಾನು ನಿಜವಾಗ್ಲೂ ನನ್ನ ಕೈಲಿ ಆಗಲ್ಲ ಅಂತಂದೇಳಿ ಕಂಡೀಷನಾಗಿ ಹೇಳಿದೆ. ಇಲ್ಲಿ ನೋಡಿರಿ ಫ್ಯಾಮಿಲೀಸು ಫ್ರೆಂಡ್ಸು ಎಲ್ಲರೂ ಇದೊಂಥರ ಗೇಮ್ ಆಡ್ತಾಯಿದ್ರು. ಚೆನ್ನಾಗಿತ್ತು, ಅದೊಂಥರ ಫನ್ನಾಗೆ ತುಂಬ ಚೆನ್ನಾಗಿತ್ತು. ಈಗ ನೋಡಿರಿ ಅರವಿಂದ್ ಸೈಕ್ಲಿಂಗ್ ಮಾಡೋದಕ್ಕೆ ಅಂತಂದು ಹೇಳ್ಬಿಟ್ಟು ಬಂದಿರೋದು. ಅಪ್ಪ ನನಗಂತೂ ತುಂಬ ಭಯ ಅನ್ನಿಸ್ತು. ಕೆಳಗಡೆ ವೀಡಿಯೋ ಮಾಡ್ತಾಯಿದ್ರೇ ಭಯ ಅನ್ನಿಸ್ತಾಯಿತ್ತು ನನಗೆ. ಅದೊಂದು ಚಿಕ್ಕದಾಗಿ ಒಂದು ತಂತಿ ಥರ ಇರುತ್ತೆ, ದಾರದ ಥರ, ಅದ್ರ ಮೇಲೆ ಆ ಥರ ತುಳ್ಕೊಂಡು ಬರ್ಬೇಕಂದ್ರೆ ಅದಕ್ಕೆ ಭಯ ಅನಿಸುತ್ತೆ. ಯಾಕಂದರೆ ಅದಕ್ಕೆಲ್ಲ ಸೇಫ್ಟಿಗೆಲ್ಲ ಹಾಕಿದ್ರು ಮೇಲ್ಗಡೆ. ನೋಡಿ ಅವನಿಗೆ ಬೆಲ್ಟು ಹೆಲ್ಮೆಟು ಎಲ್ಲ ಹಾಕಿದ್ದಾರೆ. ಆದರೆ ಇವನು ಎಲ್ಲ ಗೇಮ್ಸು ಆಡ್ತಾನೆ ಬಿಡಿ, ಇವನು ಫುಲ್ ಧೈರ್ಯ ಇವನಿಗೆ. ಅದಕ್ಕೆ ಇವನಾದರೂ ಆಡಲಿ ಅಂತ ಹೇಳ್ಬಿಟ್ಟು ಈ ಥರ ಆಟ ಆಡಿಸ್ತಾ ಇದ್ದೀವಿ. ಈ ಕಡೆ ನಮ್ಮ ಹಸ್ಬೆಂಡ್ ತೆಗಿತಾಯಿದ್ರು ವೀಡಿಯೋ, ಆ ಕಡೆ ಸ್ಟಾರ್ಟಿಂಗಲ್ಲಿ ನಾನು ತೆಗ್ದಿದ್ದು. ಇರಲಿ, ಒಂದು ನೆನಪಿಗಿರುತ್ತಲ್ಲ, ಇವನು ಎಷ್ಟು ವರ್ಷ ಆದರೂ ನೋಡ್ಕೋಬೋದು. ಈ ಥರ ಹೋಗಿದ್ವಲ್ಲ ಅವತ್ತು ರೆಸಾರ್ಟ್ಗೆ ಅಂತ ಒಂದು ನೆನಪಿಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈ ಥರ ವೀಡಿಯೋಸ್ ಎಲ್ಲ ಮಾಡಿದ್ದು ನಾನು. ಇಲ್ಲಾಂದರೆ ಆರಾಮಾಗಿ ನಾವು ಎಂಜಾಯ್ ಮಾಡ್ಕೊಂಡಿರ್ಬೋದಾಗಿತ್ತು. ಆದರೆ ವೀಡಿಯೋಸ್ ಇರಬೇಕಲ್ಲ, ನಾವು ಯೂಟ್ಯೂಬರ್ಸ್ ಅಂದಮೇಲೆ ಎಲ್ಲಿಗೋದ್ರೂ ಒಂದು ಕ್ಯಾಮ್ರಾ ಆನಲ್ಲಿ ಇರಲೇಬೇಕು. ಸೊ ಹಂಗಾಗಿ ಈಗ ನನ್ನ ಫ್ರೆಂಡ್ ಮಗನೂ ಹೋದ ನೋಡಿ, ತುಂಬ ಚೆನ್ನಾಗಿ ಇಬ್ಬರು ಎಂಜಾಯ್ ಮಾಡಿದ್ರು. ಅದಾದಮೇಲೆ ಇನ್ನೂ ಸ್ವಲ್ಪ ಗೇಮ್ಸ್ ಇತ್ತು ಆ ಕಡೆ, ಅದನ್ನು ಆಡಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದು. ಇದು ಅಷ್ಟೇ, ಎಲ್ಲ ಗೇಮ್ಸು ಒಂದೊಂದು ಸಾರಿ ಎಲ್ಲ ಟ್ರೈ ಮಾಡ್ತಾವ್ರೆ ಹೋಗ್ಬಿಟ್ಟು. ಅರವಿಂದನಿಗಂತೂ ಫುಲ್ ಖುಷಿ. ಅರವಿಂದ್ಗೂ ಮಾನ್ವಿಕನಿಗೂ ಮತ್ತು ನನ್ನ ಫ್ರೆಂಡ್ ಮಕ್ಕಳು ಎಲ್ಲರೂ ನೋಡಿ, ಎಲ್ಲರೂ ಒಟ್ಟಿಗೆ ಓಟ ಆಡ್ತಾವ್ರೆ. ಆ ಥರ ಕುಣಿಯೋದು ಬೀಳೋದು ಇದೊಂಥರ ಫುಲ್ ಕಾಮಿಡಿಯಾಗಿತ್ತು. ಸೊ ಆಗಲೇ ಸಂಜೆ ಆಗ್ತಾಯಿತ್ತು ನೋಡಿ. ಇನ್ನೇನು ಈ ಕಡೆ ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಅವ್ರಿಗೆ ಯಾವ್ಯಾವ್ದು ಇಷ್ಟನೋ ಆ ಗೇಮ್ಸ್ ಎಲ್ಲ ಆಡ್ತಾ ಕೂತಿದ್ರು. ನಾವು ಒಂದು ರೌಂಡ್ ಇನ್ನೂ ಬೇರೆ ಬೇರೆ ನೋಡೋ ಪ್ಲೇಸ್ ಎಲ್ಲ ಇತ್ತು ಇದರಲ್ಲಿ, ಇನ್ನು ಆ ಕಡೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇದು ನಮ್ಮ ಹಸ್ಬೆಂಡ್ ಮಕ್ಕಳ ಜೊತೆ ಆಡಿಸ್ತಾ ಇದ್ರು ಇಲ್ಲಿ.
ಹಾಗಾಗಿ ಅವ್ರು ಸ್ವಲ್ಪ ವೀಡಿಯೋ ಮಾಡಿರೋದು. ಇಲ್ಲಾಂದರೆ ನಾವು ಕಾಣಿಸ್ಕೊಳ್ತಾ ಇದ್ವಿ ವೀಡಿಯೋದಲ್ಲಿ. ನಾವು ಬೇರೆ ಕಡೆ ಹೋಗಿದ್ವಿ, ನಾನು ನನ್ನ ಫ್ರೆಂಡ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ನು ಕತ್ಲೆ ಆಗೋದ್ರೆ ಕತ್ಲೆಯಲ್ಲಿ ಏನು ನೋಡೋಕ್ಕಾಗುತ್ತೇಳಿ, ಹಾಗಾಗಿ ಬೆಳಕಲ್ಲೇ ಎಲ್ಲ ನೀಟಾಗಿ ನೋಡ್ಕೊಂಡು ಬರೋಣ ಅಂತ. ಹೋಗ ನೋಡೋಣ ನಾವು ನೆಗರ ಆಡೋದು. ಹೋಗ ನೀನು ನಿಲ್ಲ ಮಾನೇ ಬಾ ನೀನ ನಿಲ್ಲ ನಾವು ಹೋಗ್ಲಿ. ಏ ಬ್ರ್ಯಾಂಡ್ ನೀರು ಅಂದ್ರೆ ನೀರ್ನಾಗ ಬಿದ್ದಿ ಅದು ಒಳಕೈತೆ. ಹಾಕುಂಟೆ ಏ ನಿಲ್ಲ ಏ ಮಾನೇ ನಡಮದ್ದಿರ ನೀನ. ನೋಡಿ ನಮ್ಮ ಎಂಜಾಯ್ಮೆಂಟ್ ಸ್ಟಾರ್ಟ್ ಆಯಿತು. ಈಗ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡೋದು ಇದರಲ್ಲೂ ತೋರಿಸ್ತೀನಿ, ಒಂದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈ ಥರ DJ ಸಾಂಗ್ಸ್ ಇಟ್ಕೊಬಿಟ್ಟು ಮಳೆ ಹನಿ ಥರ, ಅಂದರೆ ನೀರು ಈ ಥರ ಹನಿ ಹನಿಯಾಗಿ ಬೀಳ್ತಾ ಇರುತ್ತಲ್ಲ, ಅದರಲ್ಲಿ ಈ ಥರ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ನಾವಂತೂ ಫಸ್ಟ್ ಟೈಮ್ ಈ ಥರ ನಾವು ನಮ್ಮ ಹಸ್ಬೆಂಡ್ ಈ ಥರ ಡ್ಯಾನ್ಸ್ ಮಾಡಿರೋದು. ನಾವು ಇನ್ನು ಹೇಗೋ ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲ ಫುಲ್ ನೆಂದುಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಸುಮ್ಮನೆ ಆ ಥರ ಇಳಿದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇರೋಣ ಅಂತ ಅನ್ನಿಸ್ತು ನನಗೂ ನನ್ನ ಫ್ರೆಂಡ್ಗೆ. ಅವಳೇನೋ ಸ್ವಲ್ಪ ಹಂಗೆ ಈಜು ಹೊಡಿತಾಳೆ, ಅವ್ರ ಬಾವಿಲೆಲ್ಲ ಕಲಿತು ಅಭ್ಯಾಸ ಐತಂತೆ, ಸ್ವಲ್ಪ ಅಷ್ಟೇ. ಅವಳಿಗೂ ಏನು ಜಾಸ್ತಿ ಫುಲ್ಲಾಗಿ ಬರಲ್ಲ, ಸುಮ್ಮನೆ ಹಂಗೆ ಆ ಥರ ನನ್ನ ಥರನೇ ಇದು ಮಾಡ್ತಾಯಿದ್ಲು. ಅದೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಈಗ ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಮಕ್ಕಳಿಗೆಲ್ಲ ಚೇಂಜ್ ಮಾಡಿಸಿ ಈಗ ನೈಟ್ ಆಯ್ತಲ್ಲ, ನೈಟ್ ಆ ಕಡೆ ಫೈರ್ ಕ್ಯಾಂಪಿಂಗ್ ಇದೆ ಅಂತಂದು ಹೇಳಿದ್ರು. ಹಾಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಬರೋಣ, ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಈಗ ಅಷ್ಟರಲ್ಲಿ ಕ್ಯಾಂಟೀನ್ ಕಡೆ ಹೋಗ್ತಾ ಇದ್ವಲ್ಲ, ನನ್ನ ಅಳಿಯ ಕ್ಯಾಂಟೀನ್ ನೋಡಿಬಿಟ್ಟ, ನನಗೇನಾದರೂ ಕೂಲ್ ಡ್ರಿಂಕ್ಸ್ ಏನಾದರೂ ಕೊಡಿಸು ಅಂತಂದು ಹೇಳ್ಬಿಟ್ಟು ಅಲ್ಲೇ ಹಿಡ್ಕೊಂಡ್ಬಿಟ್ನ. ಹಾಗಾಗಿ ಈಗ ಕ್ಯಾಂಟೀನ್ ಒಳಗೆ ಹೋಗ್ತಾ ಇದ್ವಿ ನಾನು ಮಾನ್ವಿಕು. ಅವನಿಗೆ ಕೂಲ್ ಡ್ರಿಂಕ್ಸ್ ಮಾಜನ ಏನಾದರೂ ತಗೊಂಡು ಈಗ ಮತ್ತೆ ಆ ಕಡೆ ಹೋಗಬೇಕು. ಈ ಥರ ಮತ್ತು ಫುಡ್ ಅಂತೂ ತುಂಬ ಚೆನ್ನಾಗಿತ್ತು, ಅನ್ಲಿಮಿಟೆಡ್ ಅಂತ ಹೇಳಿದ್ನಲ್ಲ, ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಆ ಕಡೆ ಹೋಗಿ ನಾವು ಫೈರ್ ಕ್ಯಾಂಪಿಂಗ್ ಆ ಕಡೆ ಎಲ್ಲ ನೋಡ್ಕೊಂಡು ಬಂದ್ವಿ. ಆ ವಿಡಿಯೋನೇನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಜೊತೆ. ಹಾಗೆ ನಾನು ಒಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಕೊನೆಗೆ. ಈಗ ನೋಡಿ ಎಲ್ಲರೂ ಬಂದು ಆಗಲೇ ಅಂದರೆ ಇದು ಬೊಕೆ ಸಿಸ್ಟಮು, ಸೆಲ್ಫ್ ಸರ್ವಿಸ್ ಎಲ್ಲ ನಾವೇ ತೊಗೋಬೇಕು. ಫುಡ್ಡೆಲ್ಲ ಅವರೇನು ಕೊಡೋಲ್ಲ, ಪ್ಲೇಟ್ಸು ಎಲ್ಲ ಪ್ರತಿಯೊಂದು ಇಟ್ಟಿರ್ತಾರೆ ಅಲ್ಲಿ. ನಾವು ತಗೊಂಡು ಒಂದೊಂದಾಗಿ ನಮ್ಗೆ ಏನು ಬೇಕೋ ಅದನ್ನು ಲಿಮಿಟಾಗಿ ಹಾಕ್ಕೊಂಡು ತಿನ್ನಬೇಕು. ಫುಡ್ ಮಾತ್ರ ವೇಸ್ಟ್ ಮಾಡಬಾರ್ದಲ್ಲ, ಯಾರೇ ಆಗಿರ್ಬೋದು. ಸೊ ನಾವು ಎಷ್ಟು ತಿಂದರೆ ಅಷ್ಟು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಬೇಕಾದರೆ ಹಾಕ್ಕೊಂಡು ತಿನ್ಬೋದು. ಅನ್ಲಿಮಿಟೆಡ್ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ತಿನ್ಬೋದು. ನೋಡಿ ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದು, ಆಮೇಲೆ ತರಕಾರಿ ಸೂಪು ಪ್ರತಿಯೊಂದು ಮಾಡಿರ್ತಾರೆ. ವೆಜ್ಜಲ್ಲಿ ತಿಳಿ ಸಾಂಬಾರು, ಅನ್ನ, ಪರೋಟ, ಪಲ್ಯಗಳು ಈ ಥರ ವೆರೈಟೀಸ್ ಇತ್ತು. ಮತ್ತು ಸ್ವೀಟ್ ಅಂತ ಕೇಸರಿ ಬಾತ್ ಮಾಡಿದರು. ಹಾಗೆ ನಾನ್ ವೆಜ್ಜಲ್ಲಿ ಇದು ಗ್ರೀನ್ ಚಿಲ್ಲಿ ಚಿಕನ್ನು ಮತ್ತು ಚಿಕನ್ ಶೇರ್ವ ಈ ಥರ ಮಾಡಿದರು. ಚೆನ್ನಾಗಿತ್ತು, ರೋಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿದ್ವಿ. ಅಂದರೆ ನಾವು ಸ್ವಲ್ಪ 8 o'clock ನಾವು 3 ಗಂಟೆ ಅಷ್ಟರಲ್ಲಿ ಏನೂ ತಿಂದಿರಲಿಲ್ಲ. ಸಂಜೆ ಒಂದು 4:15 ಹಂಗೆ ಸ್ನ್ಯಾಕ್ಸ್ ತಿಂದಿದ್ದು. ಹಾಗಾಗಿ ಸ್ವಲ್ಪ ಜಾಸ್ತಿ ನಮಗೆ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ಲೈಟಾಗಿ ಎಲ್ಲರೂ ಲೈಟಾಗಿ ತಗೊಂಡ್ವಿ ಅಷ್ಟೇ. ಇದಾದಮೇಲೆ ನೋಡಿರಿ ಇಲ್ಲಿ ಟೆಂಟ್ ಹೌಸು ಹೇಳಿದ್ನಲ್ಲ ಆಗಲೇ, ಆ ಟೆಂಟ್ ಹೌಸ್ ಥರ ಎಲ್ಲ ಹಾಕಿದ್ದಾರೆ. ಅದನ್ನು 3000 4000 ಹೇಳಿದ್ರು ರೆಂಟು ಒಂದು ನೈಟ್ಗೆ. ನೋಡಿ ಆ ಕಡೆ ಲೈಟ್ಸ್ ಅಂತೂ ನೈಟು ತುಂಬ ಚೆನ್ನಾಗಿತ್ತು. ಮತ್ತು ರೂಮ್ಸ್ ಎಲ್ಲ 7000 14,000 ಇರುತ್ತಂತೆ ಒಂದು ನೈಟ್ಗೆ. ಅದೆಲ್ಲ ಆಗೋಲ್ಲ ನಮ್ಮಂಥವರಿಗೆ. ಏನಿದ್ರು ತುಂಬ ಸ್ಯಾಲ್ರಿ ಬರೋರಿಗೆ, ಸ್ವಲ್ಪ ರಿಚ್ ಫ್ಯಾಮಿಲೀಸ್ಗೆ ಇಂಥವ್ರಿಗಾದರೆ ವರ್ಕೌಟ್ ಆಗುತ್ತೆ. ನಾವು ಇದೆಲ್ಲ ನೋಡ್ಕೊಂಡು ಈಗ ಫೈರ್ ಕ್ಯಾಂಪಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿದ್ದೀವಿ. ಅಲ್ಲಿ ಕೂತ್ಕೊಂಡು ಈಗ ಸ್ವಲ್ಪ ಹೊತ್ತು ಮಾತಾಡಿ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಡ್ತಾ ಇದ್ದೀವಿ. ನೈಟ್ ಈಗ 9-9:30 ಆಗಿತ್ತು. ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮತ್ತೆ ನಾವು ನಂದಿ ಹಿಲ್ಸ್ಗೆ ಹೋಗ್ತೀವಿ. ನಂದಿ ಹಿಲ್ಸಿಂದ ಮತ್ತೆ ಚಿಕ್ಕಬಳ್ಳಾಪುರ ಏಷ್ಯಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್